ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಅಲರ್ಟ್. ಬಳ್ಳಾರಿ ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಎಲ್ಲವೂ ಕೂಡ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಸೂಚನೆ ನೀಡಲಾಗಿದೆ. TV9 ವರದಿ ಬೆನ್ನಲ್ಲೇ ಈಗ ಬಳ್ಳಾರಿ ಜೈಲಿನಲ್ಲಿ ವಿಶೇಷ ಆದೇಶ ಟಿಪಿ ಆದೇಶವನ್ನು ಕೊಟ್ಟಿದ್ದಾರೆ. ಡಿಐಜಿ ಟಿಪಿ ಶೇಷ ಅವರು ಆದೇಶ ಕೊಟ್ಟಿದ್ದಾರೆ. TV9ಗೆ 15 ಅಂಶಗಳನ್ನು ಒಳಗೊಂಡಂತ ಆದೇಶದ ಪ್ರತಿ ಲಭ್ಯ ಆಗಿದೆ. ಏನೇನು ಅಂಶಗಳಿದೆ ಅದನ್ನ ಒಳಗೊಂಡಂತ ಪ್ರತಿ ಲಭ್ಯ ಆಗಿದೆ. ದರ್ಶನ್ ಪತ್ನಿ ಹಾಗೂ ಸಂಬಂಧಿಕರಿಗೆ ಮಾತ್ರ ಅವಕಾಶ, ದರ್ಶನ್ ಭೇಟಿಗೆ ವಕೀಲರಿಗೆ ಮಾತ್ರ ಅವಕಾಶಕ್ಕೆ ಸೂಚನೆ ನೀಡಲಾಗಿದೆ. ಇಲ್ಲಿ ಹಿಂಡಿ ದೊಂಡ ಎಲ್ಲರೂ ಕೂಡ ಹೋಗ್ತಿದ್ರಲ್ಲ ಪರಪ್ಪನ ಹಗರಾರದಲ್ಲಿ, ಹಾಗೆ ಇಲ್ಲಿ ಅವಕಾಶ ಇಲ್ಲ. ಬಳ್ಳಾರಿಯಲ್ಲಿ ಒಂದು ಅವರ ಫ್ಯಾಮಿಲಿ, ಅವರ ಪತ್ನಿ ಏನಾದರೂ ಅವಕಾಶ ಕೇಳಿದ್ರೆ ಅವರಿಗಿದೆ, ಅದನ್ನು ಬಿಟ್ಟರೆ ಅವರ ಲಾಯರ್ಗಳಿಗೆ ಅವಕಾಶ ಇದೆ. ಆದರೆ ಉಳಿದವರಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತ ಕಾರಾಗೃಹದ ನಿಯಮಾನುಸಾರ ದರ್ಶನ್ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ. TV9ಗೆ 15 ಅಂಶಗಳನ್ನ ಒಳಗೊಂಡಂತ ಆದೇಶ ಪ್ರತಿ ಸಿಕ್ಕಿದೆ. ಇನ್ನು ಸಿನಿಮಾ ನಟರಿಗೆ ನಟ ದರ್ಶನ್ ಭೇಟಿಗೆ ಅವಕಾಶ ಇಲ್ಲ. ಭೇಟಿಗೆ ಅವಕಾಶ ಕೊಡದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ರಾಜಕೀಯ ನಾಯಕರು ಕೂಡ ಭೇಟಿ ನೀಡುವಂತಿಲ್ಲ ಅಂತ ಸೂಚನೆ ನೀಡಲಾಗಿದೆ. ಒಂದಷ್ಟು ಸಿನಿಮಾ ನಟರು ಆಪ್ತರು ಬೆಂಗಳೂರಿನಲ್ಲಿ ಒಬ್ಬರಾದ್ಮೇಲೆ ಒಬ್ರು ಅಲ್ಲಿ ಭೇಟಿಗೆ ಹೋಗಿದ್ರು. ಆದ್ರೆ ಇಲ್ಲಿ ಅಂತ ಅವಕಾಶ ಇಲ್ಲ ಅಂತ ಒಂದು ಸೂಚನೆಯನ್ನ ನೀಡಲಾಗಿದೆ. ಸಿನಿಮಾ ನಟರಿಗೆ ನಟ ದರ್ಶನ್ ಭೇಟಿಗೆ ಅವಕಾಶ ಇಲ್ಲ. ಭೇಟಿಗೆ ಅವಕಾಶ ಕೊಡದಂತೆ ಕಟ್ಟುನಿಟ್ಟಿನ ಸೂಚನೆ ಬಂದಿದೆ. ಹಾಗೆ ರಾಜಕೀಯ ನಾಯಕರು ಕೂಡ ಭೇಟಿ ನೀಡುವಂತಿಲ್ಲ ಅಂತ, ರಾಜಕೀಯ ನಾಯಕರು ಯಾರು ಕೂಡ ಭೇಟಿ ನೀಡದಂತೆ ಸೂಚನೆ ನೀಡಲಾಗಿದೆ. ಡಿಐಜಿ ಟಿಪಿ ಶೇಷ ಅವರು ಈ ಒಂದು ಆದೇಶವನ್ನ, ಉತ್ತರ ಡಿಐಜಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 15 ಅಂಶಗಳನ್ನ ಒಳಗೊಂಡಂತ ಪ್ರತಿ ಆದೇಶ ಪ್ರತಿ ಏನಿದೆ ಅದು TV9ಗೆ ಲಭ್ಯ ಆಗಿದೆ. ಸೊ 15 ಪಾಯಿಂಟ್ಗಳನ್ನ ಅಲ್ಲಿ ತಿಳಿಸಲಾಗಿದೆ. ಸೊ ಅದರ ಬಗ್ಗೆ ಕೂಡ ನಾವು ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ದರ್ಶನ್ ಪತ್ನಿ ಹಾಗೂ ಬಹಳ ಕ್ಲೋಸ್ಡ್ ರಿಲೇಷನ್ ಏನಿದ್ದಾರೆ, ಬಹಳ ಹತ್ತಿರದ ಸಂಬಂಧಿಕರು, ಅವರಿಗೆ ಮಾತ್ರ ಅವಕಾಶ ಇದೆ. ಅವರ ಸಹೋದರ ಅಥವಾ ಅವರ ತಾಯಿ ಏನಾದರೂ ಭೇಟಿ ಮಾಡುವಂಥದ್ದಿದ್ದರೆ ಅವರಿಗೆ ಅವಕಾಶ ಇರುತ್ತೆ. ಆದರೆ ನಾನು ದರ್ಶನ್ ಕ್ಲೋಸು, ನಮ್ಮ ಬಾಸು ಅಂತೇಳಿ ಭೇಟಿ ಕೊಡುವಂಥವ್ರಿಗೆ ಸದ್ಯಕ್ಕಂತೂ ಅವಕಾಶ ಇಲ್ಲ. ಸಿನಿಮಾ ನಟರಿಗೆ ಹಾಗೇನೆ ರಾಜಕೀಯ ನಾಯಕರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇಲ್ಲ. ಸೊ ಡಿಐಜಿಯ ಆದೇಶ ಪ್ರತಿಯನ್ನು ನೀವೀಗ ಗಮನಿಸ್ಬೋದು. ಸೊ ಈ ಒಂದು ಪ್ರತಿ TV9ಗೆ ಲಭ್ಯ ಆಗಿದೆ. ಒಟ್ಟು 15 ಪಾಯಿಂಟ್ಗಳನ್ನು, ಅಂಶಗಳನ್ನು ತಿಳಿಸಲಾಗಿದೆ. ಭಾಳ ಸ್ಪಷ್ಟವಾಗಿ ಏನೇನು ಪಾಯಿಂಟ್ಸ್ ಇದೆ ಅಂತ. ತಾತ್ಕಾಲಿಕವಾಗಿ ಅವರ ಪತ್ನಿ ಹಾಗೇನೆ ಹತ್ತಿರದ ಸಂಬಂಧಿಗಳು ಪ್ರಕರಣದ ವಿಚಾರವಾಗಿ ಏನು ವಕೀಲರಿದ್ದಾರೆ, ಸೊ ಯಾರು ವಕಾಲತ್ತು ವಹಿಸ್ತಾರೆ ಅವರಿಗೆ ಮಾತ್ರ ಅವಕಾಶ ಇದೆ, ಉಳಿದವರಿಗೆ ಅವಕಾಶ ಇಲ್ಲ ಅಂತ ತಿಳಿಸಲಾಗಿದೆ. ಸೊ ತಾತ್ಕಾಲಿಕವಾಗಿ ನೀವೀಗ ಪ್ರತಿಯ ಒಂದು ತೋರಿಸ್ತಾ ಇದ್ದೀವಿ ನಿಮಗೆ. ರಕ್ತ ಸಂಬಂಧಿಗಳು, ಧರ್ಮಪತ್ನಿ, ಪ್ರಕರಣದ ವಕಾಲತ್ತು ವಹಿಸ್ತಿರುವಂಥ ವಕೀಲರಿಗೆ ಮಾತ್ರ ಕಾರಾಗೃಹದ ನಿಯಮಾನುಸಾರ ಸಂದರ್ಶನ ನೀಡೋದಕ್ಕೆ ಅವಕಾಶ ನೀಡತಕ್ಕದ್ದು ಅಂತ ಕೂಡ ತಿಳಿಸಿದ್ದಾರೆ. ಸೊ ಇದು ಸದ್ಯಕ್ಕೆ ಮೇನ್ ಪಾಯಿಂಟ್ಗಳು. ಹಾಗೆಯೇ ಕನ್ನಡ ಚಿತ್ರರಂಗದ ಕಲಾವಿದರು ಏನು ಅವರ ಬಳಗದವರು, ಅಭಿಮಾನಿ ಬಳಗದವರು, ಅವರು ಇವರು ಯಾರಿಗೂ ಕೂಡ ರಾಜಕೀಯ ನಾಯಕರಿಗೆ ಅವಕಾಶ ಇಲ್ಲ. ಸೊ ಇದು ಭದ್ರತೆಯ ದೃಷ್ಟಿಯಿಂದ, ನಾವು ಈ ಆಡಳಿತದ ದೃಷ್ಟಿಯಿಂದ ಏನು ಅಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಬೇರೆ ಯಾರ ಸಂದರ್ಶನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಬಾರದು ಅಂತ ಡಿಐಜಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ 2 ಪಾಯಿಂಟನ್ನು ಮುಖ್ಯವಾಗಿ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ನಂಬರ್ 1, ತಾತ್ಕಾಲಿಕವಾಗಿ ಅವರ ಧರ್ಮಪತ್ನಿ, ರಕ್ತ ಸಂಬಂಧಿಗಳು, ಪ್ರಕರಣದ ವಕಾಲತ್ತು ವಹಿಸಿದಂಥ ವಕೀಲರಿಗೆ ಕಾರಾಗೃಹದ ನಿಯಮಾನುಸಾರ ಅವಕಾಶವನ್ನು ನೀಡಲಾಗುವುದು ಭೇಟಿಗೆ ಅಂತ ನಂಬರ್ 1. 8ನೇ ಪಾಯಿಂಟ್ ಅದು. 9ನೇ ಪಾಯಿಂಟ್ನಲ್ಲಿ ಇನ್ನೊಂದು ವಿಚಾರ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಚಿತ್ರರಂಗದ ಕಲಾವಿದರು ಹಾಗೆ ಅಭಿಮಾನಿ ಬಳಗದವರು, ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಯಾರಿಗೂ ಕೂಡ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅವರು ಭೇಟಿ ನೀಡುವ ಸಂಭವ ಇದೆ, ಆಗಮಿಸುವಂಥ ಸಂಭವ ಇರೋದರಿಂದ ಕಾರಾಗೃಹದ ಒಳಗೆ ಅವರಿಗೆ ಎಂಟ್ರಿಯನ್ನು ಕೊಡಬೇಡಿ, ಸಂದರ್ಶನಕ್ಕೆ ಅವಕಾಶ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ತಿಳಿಸಲಾಗಿದೆ. ಯಾವುದೇ ಕಾರಣಕ್ಕೂ ಸಂದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಅಲ್ಲಿ 9ನೇ ಪಾಯಿಂಟ್ 8ನೇ ಪಾಯಿಂಟ್ ನಿಮಗೆ ತಿಳಿಸ್ತಾ ಇದೆ ಮುಖ್ಯವಾಗಿರುವಂಥ ವಿಚಾರ. ಇದೀಗ ಸ್ವತಃ ಡಿಐಜಿ ಟಿಪಿ ಶೇಷ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ TV9 ಜೊತೆ. ನಮಸ್ಕಾರ ಸರ್. ನಾವು ಆದೇಶದ ಪ್ರತಿಯನ್ನು ನೋಡ್ತಾ ಇದ್ದೀವಿ ಬಳ್ಳಾರಿಗೆ ಬಂದ ನಂತರ. ಸೊ ಏನೆಲ್ಲ ಪ್ರಮುಖವಾದಂಥ ವಿಚಾರವನ್ನು ನೀವು ಕಟ್ಟುನಿಟ್ಟಾಗಿ ಅಲ್ಲಿನ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ ತಿಳಿಸಿದ್ದೀರಾ ಅಂತ? ನಮಸ್ಕಾರ. ನಿಮ್ಗೆ ಮೊದಲನೇ ತಮ್ಗೆ ಹೇಳಬೇಕು ಅಂತಂದ್ರೆ, ಹೌದು, ಕಾರಾಗೃಹದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಗಳನ್ನ ನಿಯೋಜನೆ, ಆ ಒಂದು ಸೆಲ್ಲಿಗೆ ನಿಯೋಜನೆ ಮಾಡಬೇಕು ಅಂತ ಹೇಳಿದೀವಿ. ಓಕೆ. ಹೆಚ್ಚಿನ ಮಟ್ಟದಲ್ಲಿ CCTV ಕಣ್ಗಾವಲು ಇಡಬೇಕು ಅಂತ ಹೇಳಿದೀವಿ. ಅವರ ರಕ್ತ ಸಂಬಂಧಿಗಳಿಗೆ ಮತ್ತೆ ಅಡ್ವೊಕೇಟ್ ಮಾತ್ರ ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿದೀವಿ. ಓಕೆ. ಮತ್ತೆ ಯಾವುದೇ ರೀತಿಯಲ್ಲಿ ಬೇರೆ ಬಂದಿಗಳ ಜೊತೆ ಬೆರಿಬಾರ್ದು ಅಂತ ಹೇಳಿದೀವಿ. ಜೈಲ ನಿಯಮಗಳ ಪ್ರಕಾರ ಏನು ಆಹಾರ ತಗೊಬೇಕು ಅದನ್ನ ಕೊಡಬೇಕು ಅಂತ ಹೇಳಿದೀವಿ. ಇದೇ ರೀತಿ ಸುಮಾರು ಒಂದು 14 ವಿಚಾರಗಳು ತಿಳಿಸಿದೀವಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ. ಓಕೆ. ಅದ್ರ ಪ್ರಕಾರ ಅವ್ರು ನೋಡ್ಕೊಳ್ತಾ ಇದ್ದಾರೆ.
ಈಗ ಬೆಂಗಳೂರಿನಿಂದ ದೂರ ಇರೋದ್ರಿಂದ ಸರ್ ಎಷ್ಟು ಸಲ ಸಂಬಂಧಿಕರಿಗೂ ಕೂಡ ಎಷ್ಟು ಅವಕಾಶ ಇರುತ್ತೆ ಒಂದು ವಾರದಲ್ಲಿ ಹೇಗೆ ಅಂತ ಇಲ್ಲಿ ಬಳ್ಳಾರಿಯಲ್ಲಿ? ವಾರದಲ್ಲಿ 2 ಬಾರಿ ಅಷ್ಟೇ. 2 ಬಾರಿ, ಓಕೆ. 2 ಬಾರಿ. ಹಾ ಹಾ ಹಾ. ಅವ್ರ ಅಡ್ವೊಕೇಟ್ ಆದ್ರೆ ಲಿಬರಲ್ ಆಗಿ ಅವ್ರು ಭೇಟಿ ಮಾಡಬಹುದು, ತೊಂದರೆ ಇಲ್ಲ. ಅವ್ರ ಕೇಸ್ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ. ಓಕೆ. ಅವ್ರ ರಕ್ತ ಸಂಬಂಧಿಗಳು ವಾರಕ್ಕೆ 2 ಬಾರಿ ಅಷ್ಟೇ. ಈಗ ಪರಪ್ಪನಗ್ರಹಾರದಲ್ಲಿ ಈಗ ಯಾವ ಸೆಲ್ ಏನು, ಹೇಗೆ ಅಲ್ಲಿ ಭದ್ರತೆ ಹೇಗಿರುತ್ತೆ, ಎಷ್ಟು ಮಟ್ಟಿಗೆ ಮಾನಿಟರ್ ಮಾಡ್ತೀರಾ, ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಈಗ ಆ ಸೆಲ್ನ ಮಾನಿಟರ್ಗೆ? ಯಾಕಂದ್ರೆ ಈಗಾಗಲೇ ಪರಪ್ಪನಗ್ರಹಾರದಲ್ಲಿ ಆಗಿರುವಂಥದ್ದು ಒಂದು ಕೆಟ್ಟ ಉದಾಹರಣೆ ಆಯ್ತು. ಅದು ಹೇಗೆ ಜೈಲು ಇರಬಾರ್ದು ಆ ರೀತಿಯಾಗಿ ಅಲ್ಲಿ ದೃಶ್ಯಗಳು ಕಂಡು ಬಂದವು ನಮಗೆ. ಈಗ ಐಸೋಲೇಟ್ ಸೆಲ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಕೆ. ಅಲ್ಲಿ ಏನು ಒಂದು ಹೈ ಸೆಕ್ಯೂರಿಟಿ ಎನ್ಕ್ಲೋಜರ್ ಇತ್ತು, ಅದು ದಟ್ ಇಸ್ ಎನ್ಕ್ಲೋಜರ್. ಅಲ್ಲಿ ಸೆಲ್ ಜೊತೆಗೆ ಸುತ್ತಮುತ್ತಲೂ ಕೂಡ ಸೆಲ್ಗಳಿದ್ವು, ಈಸಿಯಾಗಿ ಬರೀತಾ ಇದ್ರು. ಬಟ್ ನಾವೀಗ ಏನು ಒಂದು ಕೆಲವು ಸೆಲ್ಗಳಿರುವಂತ ಒಂದು ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇರುವಂತ ಬಂದಿಗಳು ಬಹಳ ಕಡಿಮೆ ಮತ್ತೆ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆನಲ್ಲಿ ಇರ್ತಾರೆ. ಸೊ ಹಂಗಾಗಿ ಬೆರೆಯೋದಿಲ್ಲ. ಮತ್ತೆ ಏನು ಟೆಕ್ನಾಲಜಿನ ಹೆಚ್ಚು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಯಾವಾಗಲೂ ಕೂಡ 24x7 CCTV ಮಾನಿಟರ್ ಆಗ್ತಾ ಇರುತ್ತೆ. ಬಾಡಿ ಒನ್ ಕ್ಯಾಮ್ರಾ ಮಾನಿಟರ್ ಆಗ್ತಾ ಇರುತ್ತೆ. ಮತ್ತೆ ಎಲ್ಲಾ ಫುಟೇಜ್ನು ಕೂಡ ಅದನ್ನು ಸೇವ್ ಮಾಡಿ ಇಡ್ಲಿಕ್ಕೆ ಹೇಳಿದ್ದೀನಿ. ಓಕೆ ಓಕೆ. ಅಂದ್ರೆ ಅವರಿಗೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರೋದು ಯಾರು ಊಟಕ್ಕೆ ಏನು ಕರಿಯಕ್ಕೆ ಹೋಗ್ತಾರೆ ಅಲ್ಲಿ ಇರುವಂತ ಸೆಕ್ಯೂರಿಟಿ ಇರುವಂತವ್ರು ಮಾತ್ರ, ಬೇರೆ ಯಾರು ಕೂಡ ಅವರಿಗೆ ಕಾಂಟ್ಯಾಕ್ಟ್ ಆಗೋಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ. ಹಾ ಹಾ ಹಾ. ಜೊತೆಗೆ ಸರ್ ಇನ್ನೊಂದು ವಿಚಾರ, ಈಗ ಬಳ್ಳಾರಿಯಲ್ಲಿ ಈಗ ಇವರಿರುವಂಥ ಸೆಲ್ನಲ್ಲಿ ಅಂದ್ರೆ ಯಾವ ವಿಭಾಗ ಇದು, ಅಂದ್ರೆ ಬೇರೆ ಬೇರೆ ಆದಂಥ ಒಂದಷ್ಟು ನಟೋರಿಯಸ್ ಕೇಸ್ಗಳಲ್ಲೂ ಇರುವಂಥವ್ರು ನಿಮ್ಮ ಜೈಲಿನಲ್ಲಿ ಇರುವಂಥದ್ದು ಗೊತ್ತಿದೆ. ಸೊ ಯಾವ ಒಂದು ಡಿಪಾರ್ಟ್ಮೆಂಟ್ ಆ ರೀತಿ ಬರುತ್ತೆ, ಅದರಲ್ಲಿ ಯಾವ ವಿಭಾಗದಲ್ಲಿ ಬರುತ್ತೆ ಹೇಗೆ ಅಂತ? ಅದನ್ನ ನಿಮಗೆ ಆಕ್ಚುಲಿ ಎಕ್ಸಾಕ್ಟ್ ಭಾಗ ನಿಮ್ಗೆ ಹೇಳಲಿಕ್ಕಾಗಲ್ಲ, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ. ದಯವಿಟ್ಟು ಅದನ್ನು ಕೇಳಬೇಡಿ. ಫೈನ್ 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 ಫೈನ್. ಎಸ್. ಇನ್ನು ಸರ್ ಇನ್ನೊಂದು ವಿಚಾರ ಏನಂತಂದ್ರೆ, ಚಿತ್ರರಂಗದ ಒಂದಷ್ಟು ಮಂದಿ ಇಲ್ಲಿ ಭೇಟಿ ಮಾಡ್ತಾ ಇದ್ರು ಪರಪ್ಪನಗ್ರಹಾರದಲ್ಲಿ. ಆದ್ರಲ್ಲಿ ಯಾಕೆ ಪರ್ಟಿಕ್ಯುಲರ್ ಏನಾದ್ರು ರೀಸನ್ ಇದೆಯಾ? ಅವರ ಕ್ಲೋಸ್ ಸರ್ಕಲ್ನವರು ಏನಾದ್ರು ಭೇಟಿ ಆಗಬಾರ್ದು ಅನ್ನೋದಕ್ಕೆ? ಯಾವ ವಿಚಾರಕ್ಕೆ ಹೇಳ್ತಾ ಇರ್ತಾರೆ ಹೇಳಿ? ಪರಪ್ಪನಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಅವರ ಸಿನಿಮಾ ರಂಗದ ಗೆಳೆಯರು ಸ್ನೇಹಿತರೆಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಕೊಡ್ತಾ ಇದ್ರು. ಬಟ್ ಇಲ್ಲಿ ಅದಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಯಾಕೆ ರಿಸ್ಟ್ರಿಕ್ಷನ್ ಪರ್ಟಿಕ್ಯುಲರ್ಲಿ ಏನೋ ರೀಸನ್ ಇದೆಯಾ ಅಲ್ಲಿ ಭೇಟಿ ಆಗಬಾರ್ದು ಅನ್ನೋದು ಸಮಸ್ಯೆ ಆಗುತ್ತೆ ಅಂತ? ಈಗ ಏನು ಸರ್ಕಾರಕ್ಕೆ ಮುಜುಗರ ಆಗಿದೆ, ಈ ರೀತಿ ಎಲ್ಲ ಮಾಡಿದ್ರಿಂದಾಗಿ ನ್ಯೂಸೆನ್ಸ್ ಕ್ರಿಯೇಟ್ ಆಗಿದೆ. ನಾವು ಸ್ವಲ್ಪ ಬಿಗಿಯಾಗಿ ಅದು ನೋಡ್ಕೊಳ್ಬೇಕು, ಅವ್ರಿಗೆ ಅರ್ಥ ಆಗಬೇಕು, ಕಾನೂನು ಏನು ಅಂತ ಅರ್ಥ ಆಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿ ಟೈಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವ್ರ ಅರ್ಥ ಆಗಬೇಕು ಅವರಿಗೆ. ಈಗ ಏನು ತಪ್ಪು ಮಾಡಿ ಬಂದವರಿಗೆ ತಪ್ಪಿನ ಅರಿವು ಆಗ್ಬೇಕು ಆಕ್ಚುಲಿ. ತಪ್ಪಿನ ಅರಿವು ಮಾಡಿಸ್ತಾ ಇದೀವಿ ನಾವೀಗ. ಜೊತೆಗೆ ಜೈಲಿಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಬಹಳ ಕ್ಯಾಶುವಲ್ ಆಗಿ ಬಂದಾಗಿತ್ತು ಅಲ್ಲಿ, ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಎಲ್ಲಕ್ಕೂ ಕೂಡ ಪರ್ಮಿಷನ್ ಅನ್ನ ಕೊಡ್ಲಾಗಿತ್ತು, ಒಂದು ಜಾಕೆಟ್ ಕೂಡ ಏನೋ ಕೈಯಲ್ಲಿತ್ತು. ಸೊ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಎಂಟರ್ ಆಗಿದೆ. ಅಂದ್ರೆ ಸಾಮಾನ್ಯ ಕೈದಿಗೆ ಈ ರೀತಿ ಬರೋಕೆ ಒಂದು ಅವಕಾಶ ಇದೆಯಾ, ಅಥವಾ ಇಲ್ಲಿ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಅನ್ನೋ ಪ್ರಶ್ನೆ ಕೂಡ ಹೇಳ್ತೀನಿ ನಿಮಗೆ. ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಅವ್ನು ಯಾವ ರೀತಿ ಇರ್ತಾನೆ ಆ ರೀತಿ ಅವನ್ನ ದಾಖಲು ತಂದಿರ್ತಾರೆ ಪೊಲೀಸ್ ಅವರು ಆಕ್ಚುಲಿ. ಓಕೆ. ದಾಖಲು ತೆಗೆದುಕೊಂಡ ನಂತರ ಎಲ್ಲನೂ ಕೂಡ ಅದನ್ನ ರಿಮೂವ್ ಮಾಡಿಸ್ತಾರೆ. ರಿಮೂವ್ ಮಾಡಿಸಿ ಅದನ್ನ ಒಂದು ಜಮಾ ಮಾಡ್ತಾರೆ, ನಮ್ಮ ಅಥಾರಿಟಿ ಕೊಟ್ಟು ಜಮಾ ಮಾಡ್ತಾರೆ. ಮತ್ತೆ ಬೇರೆ ಕಡೆ ವರ್ಗಾವಣೆ ಆಗ್ಬೇಕಾದ್ರೂ ಕೂಡ ಆ ಒಂದು ಏನು ಅವ್ನ ಬಿಲಾಂಗಿಂಗ್ಸ್ ಏನಿದೆ ಅದನ್ನ ಎಸ್ಕಾರ್ಟ್ ಪಾರ್ಟಿ ಕೊಟ್ಟು ನಮ್ಮ ಜೈಲ್ ಅಥಾರಿಟೀಸ್ಗೆ ಜಮಾ ಮಾಡ್ಬೇಕು ಆಕ್ಚುಲಿ. ಇದು ಪ್ರಕ್ರಿಯೆ. ಅಂದ್ರೆ ಎಂಟ್ರಿ ಆಗುವಾಗ ಗಾಗಲ್ಗಳೆಲ್ಲ ಹಾಕೊಂಡು ಬರ್ಬೋದು, ಅಲ್ಲಿವರೆಗೆ ಬರೋ ತನಕ ಅವಕಾಶ ಇದೆಯಾ? ಎಸ್ಕಾರ್ಟ್ ವೆಹಿಕಲ್ ಯಾವ್ದು ಕೂಡ ಪ್ರಾವಿಷನ್ ಇಲ್ಲ. ಅದನ್ನ ಗಾಗಲ್ಸ್ ಹಾಕೊಂಡು ಮತ್ತೆ ಪಿಕ್ನಿಕ್ ಬರ್ತಾ ಇದ್ದಾನೆ ಆಕ್ಚುಲಿ ಆತ. ಅಲ್ಲ ಬರ್ತಿರೋ ನೋಡಿ ಎಂಟ್ರಿ ಅದೇ ರೀತಿ ಆಗಿದೆ. ಇದು ಎಲ್ರಿಗೂ ಈ ಫೆಸಿಲಿಟಿ ಇದೆಯಾ? ಸಾಮಾನ್ಯ ಕೈದಿಗೂ ಇದೆಯಾ? ಯಾರಿಗೂ ಇಲ್ಲ. ಅದಕ್ಕೆ ಈ ರೀತಿ ಬರ್ತಾ ಇರೋದಕ್ಕೇನೆ ನಾನು ಆಕ್ಚುಲಿ ಸಂಬಂಧಪಟ್ಟ ಕ್ರಮ ತಗೊಳ್ಳೋದು ನಮ್ಮ ಹಿರಿಯ ಅಧಿಕಾರಿಗಳು ಪತ್ರ ಬರೀತಾ ಇದ್ದೀನಿ ನಾನು. ಸಪೋಸ್ ಎಸ್ಕಾರ್ಟ್ ವೆಹಿಕಲ್ ಅಲ್ಲಿ ಸಿಗರೇಟ್ ಸೇದ್ಬೋದಾ? ಸಿಗರೇಟ್ ಎಂಟೈರ್ ಸ್ಟೇಟ್ ಅಲ್ಲಿ ಪರ್ಮಿಟೆಡ್ ಇದೆ. ಸ್ಮೋಕಿಂಗ್ ಇದರಲ್ಲಿ ಯಾವ್ದಾದ್ರು ಸಾರ್ವಜನಿಕ ಸ್ಥಳಗಳಲ್ಲಿ ಬಿಟ್ಟು ಬೇರೆ ಕಡೆ ಸಿಗರೇಟ್ ಸೇದ್ಬೋದು. ಎಸ್ಕಾರ್ಟ್ ವೆಹಿಕಲ್ ಅಲ್ಲಿ ಸಿಗರೇಟ್ ಸೇದ್ಕೊಂಡ್ ಬರ್ಬೋದಾ? ಅಲ್ಲ, ಸಾಮಾನ್ಯ ಕೈದಿ ಒಬ್ಬ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದ್ರೆ ಖಂಡಿತ ಬಿಡಲ್ಲ, ಅವನ ಒಳಗಡೆ ಎಂಟ್ರಿ ಇರೋದಿಲ್ಲ. ಅಲ್ಲಲ್ಲ, ಏನೇ ಹಾಕೊಂಡು ಬಂದು ಕೂಡ ನಾವೆಲ್ಲ ತೆಗೆಸ್ಬಿಟ್ಟು ನಾವು ಹೊರಡೆ ಕಳಿಸ್ತೀವಿ. ಇಲ್ಲಿ ಏನಾಯ್ತು ಅಂತಂದ್ರೆ, ಈ ಬೆಂಗಳೂರಿಂದ ಬೆಳ್ಳಾರಿಗೆ ಬರ್ಬೇಕಾದ್ರೆ ಎಸ್ಕಾರ್ಟ್ ವೆಹಿಕಲ್ ಅಲ್ಲಿ ಕೂಲಿಂಗ್ ಗ್ಲಾಸ್ ನೀರಿಗೆ ಹಾಕೊಂಡು ಬಂದಿದ್ದು. ದೃಷ್ಟಿ ದೋಷಕ್ಕೆ ಕೂಲಿಂಗ್ ಗ್ಲಾಸ್ ಹಾಕೊಳ್ತಾರ? ದೃಷ್ಟಿ ದೋಷಕ್ಕೆ ಮಾಮೂಲಿ ಗ್ಲಾಸ್ ಹಾಕೊಳ್ತಾರೆ. ಅದನ್ನ ಹಾಕೊಂಡಿರ್ಲಿ. ಅಂದ್ರೆ ಇವರೇ ತೆಗಿಸಬೇಕಾಗಿತ್ತು, ಎಸ್ಕಾರ್ಟ್ನವರೇ ತೆಗಿಸಿ ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ನೀವು ಹೇಳ್ತೀರಾ? ತೆಗಿಸ್ಬೇಕಿತ್ತು. ಕಾಮನ್ ಸೆನ್ಸ್ ಬೇಕಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಒಂದು ಸಿಗರೇಟ್ ವಿಚಾರದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆಯಲ್ಲ, ಅಷ್ಟು ಜನ ಸಸ್ಪೆಂಡ್ ಆಗಿದೆಯಲ್ಲ, ತೆಗಿಸ್ಬೇಕಿತ್ತಲ್ಲ ಇವರು.
ಓಕೆ ಓಕೆ. ಇಲ್ಲಿ ಬಂದಾಗ ನಿಮ್ಮ ಅಧಿಕಾರಿಗಳು ಏನು ತೆಗೆಸುವಂಥದ್ದು ಕೂಡ ಮಾಡಲಿಲ್ಲ ಅಂತ ಇಲ್ಲಿ ಎಂಟರ್ ಆಗುವಂತಹ ಟೈಮಲ್ಲೂ ಕೂಡ ಎಲ್ಲ ತೆಗ್ಸಿದಾರೆ ಅವರು. ತೆಗ್ಸಿದ್ದೀನಿ ನಾನು. ಓಕೆ ಓಕೆ. ನಾವು ತೆಗ್ಸಿದ್ದೀವಿ. ನಾವು ಅವ್ರ ಮೇಲೆ ಕ್ರಮ ತಗೊಳ್ಳಿ ಕೂಡ ಹೇಳ್ತಾ ಇದ್ದೀವಿ ನಾವೀಗ. ಮತ್ತೇನಾದ್ರು ವಿಚಾರ ಇದೆಯಾ? ಇಲ್ಲ ಇಲ್ಲ, ಅಷ್ಟೇ ಅಷ್ಟೇ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು DIG TP ಶೇಷ ಅವರು ವಿಚಾರವನ್ನು ತಿಳಿಸ್ತಾ ಇದ್ರು. ಒಬ್ಬ ಸಾಮಾನ್ಯ ಕೈದಿ ಏನಾದರೂ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಈ ರೀತಿ ಎಂಟ್ರಿ ಸಿಗುತ್ತಾ ಅಂತ ಕೇಳಿದಾಗ ಎಸ್ಕಾಟ್ನವರು ಯಾರು ಅವ್ರನ್ನ ಕರ್ಕೊಂಡು ಬಂದರು. ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬ್ರ್ಯಾಂಡೆಡ್ ಟಿ ಶರ್ಟ್, ಕೈಯಲ್ಲಿ ವಾಟರ್ ಬಾಟಲ್, ಹಾಗೇನೆ ಬೆಡ್ಶೀಟ್, ಜೊತೆಗೆ ಕೂಲಿಂಗ್ ಗ್ಲಾಸ್ ಎಲ್ಲವನ್ನು ಕೂಡ ಹಾಕೊಂಡು ಬಂದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಕೈದಿಗೆ ಈ ರೀತಿಯಾದಂಥ ಎಂಟ್ರಿ ಇರುತ್ತಾ? ಅಲ್ಲಿ ಬಂದಾಗ ಯಾವುದೋ ಒಂದು ಪಿಕ್ನಿಕ್ಕೋ ಅಥವಾ ಯಾವುದೋ ಒಂದು ಫಂಕ್ಷನ್ಗೋ ಎಂಟ್ರಿ ಆಗುವಂಥ ಸಂದರ್ಭದಲ್ಲೋ ಅಥವಾ ಭಾಳ ಚಿಲ್ಔಟ್ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ಲುಕ್ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ DIG ಅವ್ರನ್ನ ಕೂಡ ನಾವು ಕೇಳಿದಂಥ ಸಂದರ್ಭದಲ್ಲಿ ಅದು ಎಸ್ಕಾಟ್ನವರು ಕರ್ಕೊಂಡು ಬರಬೇಕಾದ್ರೆ ಏನು ಪಿಕ್ನಿಕ್ಕಿಗೆ ಬರ್ತಾ ಇದ್ದಾರೆ ಅಂತ ಅವರು ಕೂಡ ಪ್ರಶ್ನೆ ಮಾಡಿದರು. ಅಲ್ಲಿ ಕರ್ಕೊಂಡು ಬರಬೇಕಾದ್ರೆ ಎಸ್ಕಾಟ್ನವ್ರನ್ನೇ ಆ ಗಾಗಲನ್ನು ತೆಗೆಸಬೇಕಾಗಿತ್ತು. ನಾವು ಇಲ್ಲಿ ಬಂದ ನಂತರ ಒಮ್ಮೆ ಸೆಂಟ್ರಲ್ ಜೈಲ್ನ ಆವರಣಕ್ಕೆ ಎಂಟ್ರಿ ಆದ ನಂತರ ಅಲ್ಲಿ ಈ ಕೂಲಿಂಗ್ ಗ್ಲಾಸನ್ನು ಏನೇನು ಅವರ ಕೈಲಿತ್ತು ಅದೆಲ್ಲವನ್ನು ಕೂಡ ತೆಗೆಸಿದ್ದೀವಿ, ವಾಟರ್ ಬಾಟಲ್ ಏನಿತ್ತು ಎಲ್ಲವನ್ನು ಕೂಡ ನಾವು ತೆಗೆಸಿದ್ದೀವಿ ಅಂತ DIG TP ಶೇಷ ಅವರು TV9 ಜೊತೆ ಮಾತನಾಡ್ತಾ ಈಗ ತಿಳಿಸಿದರು. ಇದು ಜೈಲಿಗೆ ಎಂಟರ್ ಆಗುವಂಥ ಸಂದರ್ಭದಲ್ಲಿ ಕಂಡು ಬಂದಂಥ ದೃಶ್ಯ. ಸೊ ಕೂಲಿಂಗ್ ಗ್ಲಾಸ್ ಹಾಕಿರೋದಿರ್ಬೋದು, ನೀರಿನ ಬಾಟಲ್ ಹಿಡ್ಕೊಂಡಿರುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಸಾಮಾನ್ಯ ಕೈದಿಗೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಬಂದ ಕೂಡಲೇ ನಾವೆಲ್ಲವನ್ನೂ ಕೂಡ ರಿಮೂವ್ ಮಾಡಿಸಿದ್ದೀವಿ. ಸಾಮಾನ್ಯ ಕೈದಿ ಹೇಗೆ ಬರಬೇಕು ಆ ರೀತಿಯಾಗಿ ನಾವು ಒಳಗಡೆ ಕರ್ಕೊಂಡು ಹೋಗಿದ್ದೀವಿ ಅಂತ ಈಗ ತಿಳಿಸಲಾಗಿದೆ. ಸೊ ಇದು ಬಳ್ಳಾರಿ ಜೈಲಿನ ಎಂಟ್ರಿಯ ಸಂದರ್ಭದಲ್ಲಿ ಈಗ ತಿಳಿಸಿರುವಂಥ ವಿಚಾರ. ಸೊ DIG ಈಗ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗ ತಿಳಿಸಿದ್ದಾರೆ. ಒಂದಷ್ಟು 15 ಅಂಶಗಳ ಒಂದು ಆದೇಶ ಪ್ರತಿ ಕೂಡ ಈಗ ಲಭ್ಯ ಆಗಿದೆ TV9ಗೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರ ರಕ್ತ ಸಂಬಂಧಿ ಹಾಗೇನೆ ಅವರ ಧರ್ಮಪತ್ನಿ ವಕೀಲರಿಗೆ ಮಾತ್ರ ಅವಕಾಶ ಇದೆ.